ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರಿ ಇನ್ನು ಅವ್ರು ಬರ್ಲೇ ಇಲ್ಲ, ಬರ್ತಾರ ಇಲ್ವೋ? ಸರ್ ಬರ್ತಾರೆ ಸರ್, ಹೇಳಿದ್ದೀನಿ ಬಂದೇ ಬರ್ತಾರೆ ಸರ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಸರ್. ಸರ್ ಬಂದ್ರು ಸರ್ ಅವರೇ. ಮೇಸ್ಟ್ರೇ ನಮಸ್ಕಾರ. ಕೂತ್ಕೊಳ್ಳಿ 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 ಅಮ್ಮ, ಕೂತ್ಕೊಳ್ಳಿ. ಮೇಸ್ಟ್ರೇ ಹೇಳಿ, ನಿಮ್ಮ ಜಮೀನ್ ರೈಟ್ ಎಷ್ಟು ಅಂತ ಹೇಳಿ ಮೇಸ್ಟ್ರೆ. ಹೇಳಿ ಮೇಸ್ಟ್ರೆ, ನಿಮ್ದೇ ಜಮೀನು, ಅದು ಯಾಕೆ ಸಂಕೋಚ ಪಡ್ತೀರಿ? ಎಷ್ಟು ಹೇಳ್ಬೇಕು ಅಂತಿದ್ದೀರಿ ಹೇಳಿ. ಇಲ್ಲ, ನಾನು ಆವತ್ತೇ ಹೇಳ್ದಂಗೆ ಆ ಜಮೀನಲ್ಲಿ ನಮ್ಮ ತಂದೆ ತಾಯಿ ಸಮಾಧಿ ಇದೆ. ಒಂದು ರೀತಿಯಲ್ಲಿ ಆ ಜಮೀನು ನಮ್ಮ ಸರ್ವಸ್ವ. ನನಗದನ್ನು ಮಾರೋ ಮನಸ್ಸಿಲ್ಲ, ಕ್ಷಮಿಸಿ. ಏನ್ರಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ಸರ್ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಮೇಸ್ಟ್ರೆ ಸಡನ್ ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ? ನಾನು ಹೇಳಿದ್ದು ನೆನಪಿದೆ ತಾನೇ? ನೆನಪಿದೆ, ಆದರೆ ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ತಾ ಇಲ್ಲ. ಅದು ಅಲ್ಲದೆ ನಾನು ಒಬ್ಬ ರೈತನ ಮಗ. ನಾನು ರೈತ ಅಂತ ನೆನಪಿಟ್ಕೊಳ್ಳೋದಿಕ್ಕೆ ಉಳಿದಿರೋದು ಅದೊಂದೇ ಜಮೀನು. ಮನಗೂ ನನಗೂ ಇರೋ ಒಂದು ಸಂಬಂಧನ ದುಡ್ಡಿನ ಆಸೆಗೆ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಒಂದು ವೇಳೆ ನಾನು ಆ ಜಮೀನನ್ನು ಮಾರಿದ್ರೆ ನನ್ನನ್ನು ನಾನೇ ಮಾರ್ಕೊಂಡಂಗಾಗತ್ತೆ. ಅದಕ್ಕೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನೋಡಿ ಪ್ಲೀಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನನ್ನ ತಂದೆ ಯಾವತ್ತೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ. ಅವರು ಜೀವನೋದ್ದಕ್ಕೂ 4 ಜನಕ್ಕೆ ಮಾದರಿ ಆಗೋ ಥರ ಬದುಕಿದ್ದಾರೆ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮೇಷ್ಟ್ರು. ಪ್ಲೀಸ್ ಅವ್ರಿಗೆ ಅನ್ಯಾಯ ಮಾಡಿಬಿಡಿ, ಅವ್ರನ್ನ ಬಿಟ್ಬಿಡಿ. ಪರವಾಗಿಲ್ಲ ಮೇಸ್ಟ್ರೆ, ನಿಮ್ಮ ಮಗಳು ನಿಮ್ಮ ಥರನೇ ನಮಗೆ ಪಾಠ ಮಾಡಕ್ ಬರ್ತಾ ಇದ್ದಾಳೆ. ಮೇಸ್ಟ್ರೆ, ನಾವು ಮೇಸ್ಟ್ರಿಗೆ ಎಡ್ ಮೇಸ್ಟ್ರು ನೋಡಿ. ನಿಮ್ ಜೊತೆನೆ ನಿಮ್ ಮಗಳಿಗೂ ಚಾಟ ಕಟ್ಬಿಡ್ತೀನಿ. ಹೆಲೋ, ಏನ್ ಮಾತಾಡ್ತಿದ್ದೀರಾ? ಏನು ಮಾಡ್ತೀವೋ ಅದನ್ನೇ ಹೇಳ್ತಾ ಇದ್ದೀನಿ. ತಲೆ ಕೆಟ್ರೆ ನಾನು ತುಂಬಾ ಕೆಟ್ಟವನು. ನಾನು ಮನುಷ್ಯರು ಕುಲ್ದವನೇ ಅಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ತಿಥಿ ಒಡೆ ಫಿಕ್ಸು. ಈ ರಾಕ್ಷಸರು ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡಲ್ಲ. ಅಪ್ಪನ ಇದರಿಂದ ಹೇಗೆ ಕಾಪಾಡೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಪಾಪಿ, ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ಹೆಣ್ಮಕ್ಳು ನಿನಗೆ ಏನೋ ಅನ್ಯಾಯ ಮಾಡಿದ್ದಾರೆ. ನೋವು, ಅವಮಾನ, ಮೋಸ, ವಂಚನೆ ಎಲ್ಲ ಸೇರ್ಕೊಂಡು ನನಗೆ ಸೈಕೋ ಕಿಲ್ಲರ್ ಅನ್ನೋ ಪಟ್ಟ ಕೊಡ್ತು. ಈ ಎಲ್ಲ ಹುಡುಗಿರು ಒಂದೇ ಥರ. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಅವಳೇ ನನ್ನ ಪ್ರಾಣ, ಅವಳೇ ನನ್ನ ಜೀವನ ಅಂದ್ಕೊಂಡಿದ್ದೆ. ಅವಳಿಗೋಸ್ಕರ ಬಯಸ್ಕೊಳ್ದಿರೋ ಬೈಗಳಿಲ್ಲ, ಅವಮಾನ ಮಾಡಿಸ್ಕೊಳ್ದಿರೋ ದಿನ ಇಲ್ಲ, ಅವಳಿಗೋಸ್ಕರ ಮಾಡದಿರೋ ತ್ಯಾಗನೇ ಇಲ್ಲ. ಜೀವಕ್ಕೆ ಜೀವ ಕೊಟ್ಟು, ಉಸಿರು ಕೊಟ್ಟು, ಎದೆ ಮೇಲೆ ಒಂದು ಅಂಬಾರಿ ಇಟ್ಕೊಂಡು ಉತ್ಸವ ಮೂರ್ತಿ ಥರ ಇಡೀ ಊರು ತುಂಬ ಮೆರೆಸ್ಬಿಟ್ಟೆ. ಅವಳು ನಕ್ಕಿದ್ರೆ ಇಡೀ ದಿನ ಚೆನ್ನಾಗಿರ್ತಾ ಇತ್ತು. ಅವಳ ನಗು ನನ್ನ ನೋವನ್ನ ಮರೆಸಿಬಿಡ್ತು. ಅದೇನೋ ಹೇಳ್ತಾರಲ್ಲ, ನಕ್ಕರೆ ಸಕ್ಕರೆ ಉದುರುತ್ತೆ, ಮುತ್ತು ಉದುರುತ್ತೆ ಅಂತ. ಹಂಗೆ ಅನ್ನಿಸ್ತಾ ಇತ್ತು. ಆದರೆ ನನ್ನ ಕೈಲಿ ತಲೆ ಬಗ್ಸಿ ತಾಳಿ ಕಟ್ಸ್ಕೋಬೇಕಾದವಳು ಯಾವನೋ ಶ್ರೀಮಂತ ಸಿಕ್ಕದ ಅಂತ ಅವನ ಕೈಲಿ ತಾಳಿ ಕಟ್ಸ್ಕೊಂಡ್ಲು.
ಯಾರ ಕೈಲೋ ತಾಳಿ ಕಟ್ಟಿಸ್ಕೊಂಡು ನಾನು ತಲೆ ಬಗ್ಸೋ ಥರ ಮಾಡಿ ಹೊರಟೇ ಹೋದ್ಲು. ಅದಕ್ಕೆ ಈಗ ಯಾವುದೇ ಹುಡುಗಿ ನಕ್ಕಿದ್ರು ನನ್ನ ಕಣ್ಣು ಮುಂದೆ ಅವಳೇ ಕಾಣಿಸ್ತಾಳೆ. ಅದಕ್ಕೆ ನಾನು ಹುಡುಗಿರು ನಕ್ಕಿದ್ರೆ ಸಾಯಿಸಿ ಬಿಡ್ತೀನಿ. ಅವ್ರು ನಗಲಿಲ್ಲ ಅಂದರೆ ನಾನೇ ನಗ್ಸಿ ಅವ್ರನ್ನ ಮುಗಿಸ್ಬಿಡ್ತೀನಿ. ಏಯ್, ಯಾರೋ ಒಬ್ಳು ಅನ್ಯಾಯ ಮಾಡಿದ್ಲು ಅಂತ ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಸಾಯ್ಸಕ್ ಕೊಟ್ಟಿದ್ಯಲ್ಲ ಪಾಪಿ. ಕಾಶಿ ಅವರೇ, ಈ ಪಾಪಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಇವ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ. ಹೌದು, ಇನ್ನೊಂದು ಕ್ಷಣ ಇವನು ಇಲ್ಲಿದ್ರು ಮೆಟ್ರನ್ನ ಇಸ್ಕಿ ನಾನೇ ಸಾಯಿಸ್ಬಿಡ್ತೀನಿ. ಬೇಡ ಮರ್ರ ಅಯ್ಯಬ್ಯ, ನಿಮ್ಮನ್ನ ಕಂಡು 3 ದುರ್ಗರನ್ನು ಒಟ್ಟೊಟ್ಟಿಗೆ ಕಂಡಂಗ ಆಯ್ತು. ಸಮಾಜದಲ್ಲಿ ನಿಮ್ಮಂತ ಧೈರ್ಯವಂತ ಹೆಂಗಸರು ಇರ್ಬೇಕು. ಆಗ ಇಂಥ ಹೆಕ್ಕತ್ತಿಂಬವು ಹೆದರ್ಕಂಡು ಸಾಯ್ತಾವ. ಹೇಯ್ ಹೆಕ್ಕತ್ತೆ ಮಾರ, ಹೇಳ ಮಾರ ನಡ್ಯ. ಹೆಣ್ಮಕ್ಳು ಅಸಹಾಯಕರು, ಕೈಲಾಗದವರು ಅಂತ ಹೇಳೋರು ನಿಮ್ಮನ್ನ ನೋಡಿ ಕಲಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್, ಕೈ ಮುಗ್ದು ಕೇಳ್ತೀನಿ, ನಿಮ್ಗೆ ನನ್ನಿಂದ ಅಲ್ವಾ ತೊಂದರೆ ಆಗ್ತಿರೋದು? ಬೇಕಿದ್ರೆ ನನ್ನ ಪ್ರಾಣ ತಗೊಂಬಿಡಿ ಅಂತ. ನಮ್ಮ ಮಾವಂಗ್ ಮಾತ್ರ ಪ್ಲೀಸ್ ಏನೂ ಮಾಡಬೇಡಿ. ಬೇಡ ಅಮೂಲ್ಯ, ಇವಳ ಹತ್ರ ಏನು ಬೇಡ್ಕೋಬೇಡ. ಒಳ್ಳೆ ದೇವ್ರು ಅನ್ನೋನೊಬ್ನಿದ್ದಾನೆ, ಅವನಿಗೆಲ್ಲ ನೋಡ್ಕೋತಾನೆ. ಸುಮ್ಮನಿರು. ಇಲ್ಲ ಅಕ್ಕ, ದೇವ್ರು ಅನ್ನೋನು ಖಂಡಿತ ಇಲ್ಲ. ಪಾಪ ನೀನ್ ದೇವ್ರನ್ನ ಇಷ್ಟೆಲ್ಲ ನಂಬ್ತೀಯ. ಭಾವ ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತಾರೆ. ಆದ್ರೂ ಆ ದೇವ್ರು ಯಾಕೆ ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟ? ಒಂದಂತೂ ಸತ್ಯ, ಈಗ ನಾನು ಮಾತ್ರ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ಪಾಲಿನ ದೇವರು ನಾನೇ. ಸುಹಾಸಿನಿ, ಪುರಾಣದಲ್ಲೆಲ್ಲ ರಾಕ್ಷಸರು ದೇವತೆಗಳು ಅಂತ ಮೆರಿತಿದ್ರು. ಅವರನ್ನೆಲ್ಲ ಸಂಭಾಳಿಸಿದ್ದು ಆ ದೇವರೇ. ಎಂತ ರಾಕ್ಷಸಿನೇ ನೀನು. ಹೌದು, ನಾನು ರಾಕ್ಷಸಿನೇ. ನನ್ನನ್ನ ಸಂಹಾರ ಮಾಡೋದಕ್ಕೆ ದೇವರು ಯಾವ ಅವತಾರ ಎತ್ಕೊಂಡು ಬರ್ತಾನೆ? ಹೋಗ್ಲಿ, ನಿನ್ನ ಗಂಡನ್ನ ಕಾಪಾಡೋದಕ್ಕಾದ್ರೂ ಆ ದೇವ್ರು ಬರ್ತಾನ? ಖಂಡಿತ ಬರ್ತಾನೆ ಸುಹಾಸಿನಿ. ಕೆಟ್ಟದಕ್ಕೆ ಸಿಗೋ ಗೆಲುವು ಕ್ಷಣಿಕ, ಒಳ್ಳೆಯದಕ್ಕೆ ಸಿಗೋ ಗೆಲುವು ಶಾಶ್ವತ. ನನ್ನ ಗಂಡನ ಕಾಪಾಡೋದಕ್ಕೆ ಖಂಡಿತ ದೇವರು ಬರ್ತಾನೆ. ಇಷ್ಟೊತ್ತಾಗ್ಲೇ ಸೂರಿಭಾವನ್ ಬಾಡಿ ಮನೆ ಹತ್ರ ಬರ್ಬೇಕಾಗಿತ್ತಲ್ಲ. ಎಂಥ ಟೈಮಿಂಗ್! ಅಗ್ನಿ ಮತ್ತೆ ಬೆಟ್ಟಪ್ಪ ಇಬ್ರು ಎಷ್ಟು ಪಂಕ್ಚುಯಲ್ ಆಗಿದಾರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಯಾಕೆ ಈ ಥರ ಮಾತಾಡಿದ್ಲು? ಪ್ರಾರ್ಥನೆ ಮೇಲೆ ಒಂದು ಚಿಕ್ಕ ಸುಳಿವು ಸಿಕ್ಕರು ಅವಳ ಬಣ್ಣನ ಬಯಲು ಮಾಡಬೇಕು ಅಂತ ಕೂತಿದ್ರು. ಈಗ ಸಡನ್ ಆಗಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಅಮ್ಮ ಯಾಕೆ ಈ ಥರ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ? ಅಮ್ಮ ಏನಾದರೂ ಮತ್ತೆ ಮುಂಚೆ ಥರ ಆಗೋದ್ರಾ? ಆ ಪ್ರಾರ್ಥನೆ ಕೈ ಏನಾದರೂ ಜೋಡಿಸಿದ್ರಾ? ಇಲ್ಲ ಅನ್ಸುತ್ತೆ. ಅಮ್ಮನ ನಂಬೋದು ತುಂಬ ಕಷ್ಟ ಆಗ್ತಿದೆ. ನಂಬೇಕೋ ಬೇಡವೋ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಚೇಂಜ್ ಆಗಿರಲ್ಲ ಅನ್ಸುತ್ತೆ. ಅತ್ತೆ, ದುರ್ಗಾ ಅವ್ರೆ, ನಂಗೆ ಯಾಕೋ ತಲೆ ಕೆಟ್ಟ ಹೋಗ್ತಿದೆ. ನೀವು ತುಂಬ ಟೆನ್ಷನಲ್ಲಿದ್ದೀರಾ ಅಂತ ಗೊತ್ತು, ಅದಕ್ಕೆ ಬಂದೆ. 100 ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸ್ಬೇಕು ದುರ್ಗಾ ಅವರೇ. ಆದರೆ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಏಜೆ ಹತ್ರ ಪ್ರಾರ್ಥನೆ ಬಗ್ಗೆ ಏನೂ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಏನು ನಿರ್ಧಾರ ತಗೋಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿ. ದುರ್ಗಾ ಅವರೇ, ಈಚೆ ಬರ್ತಿದ್ದಾರೆ ಅನ್ಸುತ್ತೆ. ನಾವು ಸ್ಮೈಲ್ ಮಾಡಬೇಕು. ನಾವು ನೋವಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸ್ಮೈಲ್ ಮಾಡಿ. ದುರ್ಗಾ ಅವರೇ, ಏನು ಇಷ್ಟು ತಮಾಷೆ ಮಾಡ್ತೀರಾ ನೀವು? ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಹೌದು ಅತ್ತೆ, ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ಜೋಕ್ ಮಾಡಿದೆ. ರೀ, ನೀವು ಬಂದ್ರ? ದುರ್ಗಾ ಅವರು ಎಂತ ಜೋಕ್ ಮಾಡ್ತಿದ್ರು ಗೊತ್ತಾ? ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ನಿಮ್ಗೂ ಹೇಳ. ನೀವ್ಯಾಕೆ ಡಲ್ ಆಗಿದ್ದೀರಾ? ನೋಡಿ, ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ. ನೀವ್ಯಾಕೆ ಡಲ್ ಆಗಿದ್ದೀರಾ? ಸ್ಮೈಲ್ ಮಾಡಿ. ನೀನೊಬ್ಳೇಲಿಲ್ಲ ಈ ಮನೇಲಿ ಖುಷಿಯಾಗಿರೋದು ಅಂದ್ರೆ. ಮನೆ ಜನ ಎಲ್ಲ ನೋವಲ್ಲಿದ್ದಾರೆ. ಆದರೂ ನೀನು ಖುಷಿಯಾಗಿದ್ಯಾ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯಾಕಕ್ಕ? ಗೊತ್ತೇ ಇದೆಯಲ್ಲ, ನೀನು ಈ ಮನೆಯವಳಲ್ಲ ಅಂತ. ನನ್ನ ಗಂಡ ಅಭಿ ಅಷ್ಟು ನೋವಲ್ಲಿದ್ದಾರೆ. ಮನೆ ಜನ ಆ ಶಾಕಿಂದ ಹೊರಗಡೆನೆ ಬಂದಿಲ್ಲ. ನೀನು ನೋಡಿದ್ರೆ ಜೋಕ್ ಮಾಡಿಕೊಂಡು ನಿಮ್ಗೊಂದು ಜೋಕ್ ಹೇಳ ಅಂತಿದ್ಯಲ್ಲ, ನಿನ್ನ ಮನ್ಸೇನು ಕಲ್ಲ? ನೋಡಿ, ನೀವು ಲೀಲಾ ಅವ್ರಿಗೆ ತುಂಬ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಲೀಲಾ ಅವರು ಎಲ್ಲರೂ ನೋವಿನ ಮಧ್ಯೆ ನಗೋದಿಕ್ಕೆ ಅವ್ರೇನು ಥರ್ಡ್ ಪರ್ಸನ್ ಅಲ್ಲ, ಅವ್ರು ಈ ಮನೆ ಅವರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಕಾಫಿ. ಏನಾಯ್ತು ಯಜಮಾನ್ರೆ? ಏನ್ ಪರೋ ಇದು? ಕಾಫಿಗೆ ಸಕ್ಕರೆನೇ ಹಾಕಿಲ್ಲ? ಹೌದಾ? ಇಲ್ವಲ್ಲ, ಹಾಕಿದ್ದೀನಿ. ಮತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸಕ್ಕರೆ ಬದಲು ಬೆಲ್ಲ ಹಾಕಿ ನಾನು ಕಾಫಿ ಮಾಡಿದ್ದೀನಿ. ಅದ್ ಹೇಗೆ ಸಿಹಿ ಕಮ್ಮಿ ಆಗುತ್ತೆ? ನನಗೆ ಗೊತ್ತಿಲ್ಲಪ್ಪ, ಬೇಕಾದ್ರೆ ನೀನು ಸಿಹಿ ಕುಡ್ದು ನೋಡು. ಯಜಮಾನ್ರೆ, ಸರಿಯಾಗೇ ಇದೆಯಲ್ಲ. ಹೌದಾ? ಇಲ್ಲಿ ಕೊಡ್ಲಿ. ಈಗ ಸಿಹಿಯಾಗಿದೆ ನೋಡು. ಇದೆಲ್ಲ ನಿಮ್ ನಾಟಕನಾ? ಕಾಫಿ ಎಷ್ಟೇ ರುಚಿಯಾಗಿದ್ರು ನೀನು ಕುಡಿದ್ಕೊಟ್ಮೇಲೆ ಅದ್ರ ಮಜಾನೇ ಬೇರೆ.
ಪಾರು, ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೌದಾ? ಯಾಕೆ? ನಮ್ಮ ಪುಟಾಣಿನ ರಾತ್ರಿ ಇಡೀ ನಾನು ಎದೆ ಮೇಲೆ ಮಲ್ಸ್ಕೊಂಡಿದ್ನಲ್ಲ, ಅದಕ್ಕೆ. ನನಗೂ ಖುಷಿ ಆಯ್ತು. ಆದ್ರೆ ಆ ರತ್ನವೇಣಿಯವರು ಬೆಳಗ್ಗೆ ಬಂದು ಪುಟಾಣಿನ ಕರ್ಕೊಂಡು ಹೋದ್ರು. ಪಾಪ ಪುಟಾಣಿ ಎಚ್ಚರ ಆಗೋಯ್ತು. ಏನ್ ಮಾಡೋದು ಯಜಮಾನ್ರೆ, ರತ್ನವೇಣಿಯವ್ರಿಗೆ ಪುಟಾಣಿ ನಮ್ಮ ಜೊತೆ ಇರೋದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಹಾಗೆ ಮಾಡ್ತಾರೆ. ಆದ್ರೆ ಕರಳ್ ಸಂಬಂಧ ಬಿಡ್ಬೇಕಲ್ಲ. ನಮ್ಮಿಂದ ನಮ್ಮ ಮಗುನ ಎಷ್ಟೇ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ರು ಮಗು ನಮ್ಮನ್ನೇ ಹುಡ್ಕೊಂಡ್ಬರುತ್ತೆ. ಅದು ನಿಜನೇ ಪಾರು. ಅಯ್ಯೋ, ಮಗು ಅನ್ಕೂಡ್ಲೆ ನೆನ್ಪಾಯ್ತು, ನಮ್ಮ ಪುಟಾಣಿಗೆ ತಿಂಡಿ ಮಾಡ್ಬೇಕು, ನಾನು ಬರ್ತೀನಿ. ನಾನು ಅಷ್ಟೇ ಕೆಲ್ಸಕ್ಕೆ ಹೊರಟ್ಬಿಡ್ಬೇಕು. ಇವತ್ತೇನು ಇಷ್ಟು ಬೇಗ ಹೊರಡ್ತಾ ಇದ್ದೀರಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಪಾರು. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತು, ಆದ್ರೆ ಯಾಕೋ ಸಖತ್ ಹಸುವಾಗ್ತಿದೆಯಲ್ಲ ಪಾರು, ಏನ್ ಮಾಡೋದು? ಅದಕ್ಕೇನಂತ ತಿಂಡಿ ತಿನ್ಕೊಂಡೇ ಹೋಗಿ. ಅಯ್ಯಪ್ಪ, ಅಷ್ಟೊಂದು ಟೈಮ್ ಇಲ್ಲ ಪಾರು. ಮತ್ತೇನ್ ಮಾಡ್ತೀರಾ? ಹೊರಗಡೆ ತಿಂಡಿ ತಿಂತೀರಾ? ಇಲ್ಲಪ್ಪ, ನೀನ್ ಮನ್ಸು ಮಾಡಿದ್ರೆ ನನ್ನ ಹಸು ಈಗಲೇ ಹೋಗುತ್ತೆ. ಹೌದಾ? ಅಂತ ಜಾದು ನಾನೇನ್ ಮಾಡೋದಕ್ಕಾಗತ್ತೆ ಯಜಮಾನ್ರೆ? ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವು ಬಂದಿದ್ದು ಗೊತ್ತೇ ಆಗ್ಲಿಲ್ಲ ಮಿಸ್ಸು. ಅದು ಒಳ್ಳೆ ನಿದ್ದೆ ಬಂದ್ಬಿಟ್ಟಿತ್ತು. ಹೌದು, ಇಷ್ಟೊತ್ತಿಗೆಲ್ಲ ನೀವೆದ್ದು ರೆಡಿ ಆಗ್ಬಿಡ್ತಿದ್ರಲ್ವೇ? ಇವತ್ತೇನು? ಓ, ಇವತ್ತು ಕೆಲಸ ಇಲ್ವೇ? ಓ, ರಾತ್ರಿ ಮಲಗಿ ತಡ ಆಗಿರ್ಬೇಕು ಮಿಸ್ಸು. ಮಿಸ್ಸು ಮಿಸ್ಸು ಇವಳವಾಗ ಇಲ್ಲಿಗೆ ಬಂದ್ಲು? ರಾಧಾ, ರಾಧಾ, ಅಯ್ಯೋ ಮವ, ನಾನು ಇಲ್ಲಿಗೆ ಯಾವಾಗ ಬಂದೆ? ನಾನು ಅದನ್ನೇ ಕೇಳ್ತಿರೋದು. ಅಮ್ಮ ಅಮ್ಮ ಅಮ್ಮ, ಬೇಗಮ್ಮ. ಅತ್ತೆ, ಸ್ನೇಹ. ರಾಧಾ, ಏನಾಯ್ತು? ಯಾಕೆ ಹೆದರ್ಕೊಂಡಿದ್ಯಾ? ಯಾಕವ ರಾಧಾ, ಏನಾಯ್ತವ? ಯಾಕೆ ರಾಧಾ ಹಂಗೆ ಕೂತ್ಕೊಂಡೆ? ಮಾತಾಡೆ. ಶ್ರೀ, ನೀವಾದ್ರೂ ಹೇಳಿ, ಇವಳು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಮಿಸ್ಸು, ಅದು ನನ್ನ ರಾಧಾ, ಯಾಕವ? ಯೋನ ನಾನು ಮಾಡಿ ಎದ್ರಕೊಂಡ್ಯಾ? ಅವ್ವ, ನಾನಿಲ್ಲಿ ಮನ್ಕೊಂಡಿದ್ದೆ. ಎಚ್ಚರ ಆದ್ಮೇಲೆ ಮಿಸ್ ನನ್ನ ಪಕ್ಕ ಅವ್ರ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ನನ್ನ ಪಕ್ಕ ಇದ್ದಿದ್ದು ರಾಧಾ ಅಂತ. ಹಾಂ, ನನಗೂ ನಿಮ್ಮಂಗೆ ಗಾಬರಿ ಆಗ್ಬಿಟ್ಟು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಿದ್ದೆ. ಆಟಕ್ಕೆ ಹಿಂಗೆ ಕೂಗಾಡ್ತಾವಳೆ. ರಾಧಾ ನಿನ್ ಪಕ್ಕ ಹೆಂಗ್ ಬಂದ್ಲು? ನನಗೂ ಗೊತ್ತಿಲ್ಲವಾ. ಇಲ್ಲ ಅತ್ತೆ, ನಾನಿಲ್ಲಿಗೆ ನಾನೇ ಬರಲಿಲ್ಲ. ಇವಳಿಗೆ ನಿದ್ದೆನಾಗ ನಡೆಯೋ ಕಾಯಿಲೆ ಐತೆ. ಇದೇ ಮುಂದಕ್ಕೊಂದಿನ ಇವಳು ಬಹಳ ಮುಳ್ಳಾಗ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇವಳನ್ನ ಯಾರು ಮದ್ವೆ ಆಗ್ತಾರೆ ಹೇಳಿ? ನಿನ್ನಿಂದ ಇಲ್ಲಿ
ಯಾರಿಗೂ ನೆಮ್ಮದಿ ಇಲ್ದಂಗಾಗೈತೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಸಸಿ, ನೀನು ವಸಿ ಸಮಾಧಾನ ಮಾಡ್ಕ. ಬಸ್ಸು ಕರ್ಕೊಂಡು ನಡಿಯವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯ ಇವತ್ತಿನ ಎಲ್ಲ ಪರಿಸ್ಥಿತಿಗೂ ಕಾರಣ ನಿಮ್ ಚಿಕ್ಕಪ್ಪ. ಅವ್ರ ಜೊತೆಲಿ ನಾನು. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಾಗೆ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಸತ್ಯಂಗ. ಅವಳು ನಿಮ್ ಜೊತೆ ಶಾಮೀಲಾಗಿದ್ದಾಳಲ್ಲ, ಇದರಿಂದ ಚಿಕ್ಕಿ ಮನ್ಸಿಗೆ ನೋವಾಗುತ್ತೆ ಅಂತಾನು ಲೆಕ್ಕಿಸ್ದೆ. ಅವಳು ನಿಮ್ ಜೊತೆ ನಿಂತಿದ್ದಾಳಲ್ಲ, ಇದು ಸರಿನಾ? ಇಂಥ ವಿಷಯದಲ್ಲಿ ಸರಿ ತಪ್ಪನ್ನ ತೂಕಕ್ಕೆ ಹಾಕಿ ಅಳಿಯಕ್ಕಾಗಲ್ಲ ಕಾರ್ತಿಕ್. ಹಾಗೊಂದ್ ವೇಳೆ ಅಳಿಬೇಕಂದ್ರೂ ನಂದು ನಿನ್ ಚಿಕ್ಕಪ್ಪನ್ ತಪ್ಪಿದೆ, ಸತ್ಯ ಅವ್ರದಲ್ಲ. ಸುಮ್ಮನೆ ಅವ್ರನ್ನ ಗಂಟು ಹಾಕ್ಬೇಡಿ. ಸತ್ಯ ಅವ್ರಿಗೆ ಈ ವಿಷಯ ಗೊತ್ತಾದಾಗ ಅವ್ರು ಎಷ್ಟು ಒದ್ದಾಡಿದ್ದಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ಗಿನ್ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಹಳೇದನ್ನೆಲ್ಲ ಅಳಿಸಿ ನಿಮ್ ಚಿಕ್ಕಪ್ಪನ ಜೀವನದಲ್ಲಿ ನಾನು ಇರಲೇಬಾರ್ದು ಅನ್ಕೊಳ್ತೀನಿ. ಆದ್ರೆ ಲೈಫಲ್ಲಿ ಮುಂದೆ ಹೋಗಕ್ ಮಾತ್ರ ಅವಕಾಶ ಇದೆ, ಹಿಂದೆ ಹೋಗಕ್ಕಾಗಲ್ಲ ಅಲ್ವಾ? ಇದೇ ನಮ್ ಸತ್ಯ, ಅದನ್ನ ಬದಲಾಯಿಸಕ್ಕೂ ಆಗಲ್ಲ. ಸತ್ಯ ಅವ್ರು ಮಾಡ್ತಿರೋದು ಅದೇ ಕಾರ್ತಿಕ್ ಅವರೇ. ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ನೀವು ಅವ್ರ ಗಂಡ ಆಗಿ ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಅವ್ರ ಸಾಥ್ ಕೊಡ್ಬೇಕು? ಒಂದ್ಸಲ ಯೋಚನೆ ಮಾಡಿ, ಅದಾದ್ಮೇಲೂ ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ಸಿದ್ರೆ ನಿಮ್ಮಿಷ್ಟ. ಒಂದ್ ಅರ್ಥದಲ್ಲಿ ಪದ್ಮ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನೇ ಸತ್ಯನ ಸುಮ್ನೆ ತಪ್ಪಾಗಿ ತಿಳ್ಕೊಂಡ. ಸಾರಿನಾ? ಸಾರಿ ಯಾಕೆ? ನಾನು ನಿನ್ನ ಜೊತೆ ಅಷ್ಟೊಂದು ರೂಢಾಗಿ ನಡ್ಕೊಂಬಾರ್ದಾಗಿತ್ತು. ನಿನಗೆ ಮಾತಾಡೋಕ್ಕೂ ಚಾನ್ಸ್ ಕೊಡದೆ ನಾನೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟೆ. ಅದಕ್ಕೆ ಐ ಆಮ್ ಸಾರಿ ಸತ್ಯ. ನಾನು ಮಾಡಿದ್ದು ತಪ್ಪೆ. ನಿನ್ನ ಹತ್ರ ಸತ್ಯನ ಮುಚ್ಚಿಡಬಾರ್ದಾಗಿತ್ತು. ನಿನಗೆ ಗೊತ್ತಲ್ಲ ಸತ್ಯ, ನನಗೆ ಚಿಕ್ಕಿ ಅಂದರೆ ಎಷ್ಟು ಇಷ್ಟ ಅಂತ. ಚಿಕ್ಕಿ ಬರೀ ನಂಗೆ ಚಿಕ್ಕಮ್ಮ ಮಾತ್ರ ಅಲ್ಲ, ನನಗೆ ಅಮ್ಮ, ಫ್ರೆಂಡು, ಗೈಡ್. ಚಿಕ್ಕಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ನಾನು ಹೇಗೆ ಸುಮ್ಮನಿರಲಿ ಹೇಳು? ಇದನ್ನೆಲ್ಲ ಪದ್ಮ ಅವರು ನನಗೆ ಹೇಳಿದ್ಮೇಲೆ ನನಗೆ ಏನು ನಡೀತಾ ಇದೆ, ನಿಜ ಏನು ಅಂತ ಗೊತ್ತಾಗಿದ್ದು. ಅಂದರೆ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಖಂಡಿತವಾಗ್ಲೂ ಇಲ್ಲ ಸತ್ಯ. ಕೋಟೆ ಮನೆಯಿಂದ ಯಾವುದೇ ಜೀವಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ನಿನ್ನ ಮತ್ತೆ ಅಪ್ಪನ ನಿಲುವಿನ ಪರ. ಅಮೂಲ್ ಬೇಬಿ, ನೀನ್ ಈ ಮಾತನ್ನ ಹೇಳ್ತಿದೀಯಾ? ತುಂಬ ಯೋಚಿಸಿನೇ ಈ ಮಾತು ಹೇಳ್ತಾ ಇದ್ದೀನಿ ಸತ್ಯ. ನಿನ್ನ ಮತ್ತೆ ಅಪ್ಪನ ನಿರ್ಧಾರ ಸರಿ ಇದೆ. ಈ ನಿರ್ಧಾರದಿಂದ ಚಿಕ್ಕಿಗೆ ಅನ್ಯಾಯ ಆಗುತ್ತೆ ಅನ್ನೋ ಬೇಜಾರು ಇದೆ. ಅದು ಏನೇ ಆಗಲಿ ನಾನು ನಿನ್ನ ಜೊತೆ ಇರ್ತೀನಿ. ನಾವಿಬ್ರು ಅದನ್ನ ಒಟ್ಟಿಗೆ ಎದುರಿಸೋಣ. ಅಬ್ಬಾ, ಈಗ ನನಗೆ ಉಸಿರು ಬಂತು. ಥ್ಯಾಂಕ್ ಯು ಅಮೂಲ್ ಬೇಬಿ, ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ್ದಾದ್ರೂ ಬೀಚ್ ಹತ್ರ ಕೂತ್ಕೊಂಡು ಅಲೆಗಳನ್ನ ಹಾಗೇ ನೋಡ್ತಾ ಇರೋಣ ಅಂತ ಅನಿಸ್ತಾ ಇದೆ. ಏನಾಯ್ತು? ಏನಾಯ್ತು? ಕೇಳಿಸ್ತಿದೆ ನಿಮಗೆ? ಸಮುದ್ರದ ಅಲೆಗಳ ಸದ್ದು. ಕ್ಯಾನ್ ಯು ಹಿಯರ್ ದಟ್? ಏ ಕಮ್ ಬ್ಯಾಕ್, ಕಮ್ ಬ್ಯಾಕ್. ನೋಡಿ, ಅಲೆಗಳು ನಾವು ನಡ್ಕೊಂಡ್ ಬಂದಿರೋ ಹೆಜ್ಜೆನೆಲ್ಲ ಅಳ್ಸಾಕ್ತದೆ. ಸಿಬಿಡ, ಈಗ ಒಂದು ದೊಡ್ಡ ಅಲೆ ಬರ್ತಿದೆ ನೋಡು. ಏನ್ ಮಾಡೋದು? ಪಾಪ ಬಟ್ಟೆ ಎಲ್ಲ ಒದ್ದಾಗ್ಬಿಡುತ್ತೆ.
ಅಯ್ಯಯ್ಯೋ ಸಿ ವಾಟರ್ ಅಲ್ಲ, ಸ್ವಲ್ಪ ಸಾಲ್ಟಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಮ್, ಬೆಂಗಳೂರಿಗೂ ಬೀಚ್ನ ಕರ್ಕೊಂಡ್ ಬಂದ್ರ ನೀವು? ನನ್ನ ಫ್ರೆಂಡು ಮೆಜಿಷಿಯನ್ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಬೆಂಗಳೂರವರು ಎಷ್ಟು ಅನ್ಲಕ್ಕಿ ಅಲ್ವಾ? ನೋವಾದ್ರೆ ಮಂಗಳೂರವ್ರಿಗೆ ಸಮುದ್ರ ಇದೆ, ಮೈಸೂರವ್ರಿಗೆ ಬೆಟ್ಟ ಇದೆ, ದುರ್ಗದವ್ರಿಗೆ ಕೋಟೆ ಇದೆ. ನಮಗೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಷ್ಟೇ. ಇದನ್ನ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ನೋ ಸೀತಾ, ಹುಷಾರ್. ಆಕ್ಚುಲಿ ವಿ ಆರ್ ಲಕ್ಕಿ. ಬೆಂಗಳೂರಲ್ಲಿ ನಮ್ ನೋವನ್ನ ಮರೆಯೋಕೆ, ಖುಷಿನ ಹಂಚ್ಕೊಳ್ಳೋಕೆ ನಿಮಗ್ ನಾನಿದ್ದೀನಿ, ನನಗ್ ನೀವಿದ್ದೀರಾ. ನಮ್ಗೆ ಸಿಹಿ ಇದ್ದಾಳೆ. ಈ ಮಾತ್ ನಿಮ್ ಹುಡುಗಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಈಗ ನನ್ನ ಹುಡುಗಿಗೆ ತಾನೇ ಹೇಳಿದ್ ನಾನು. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಮೀಟ್ ಆಗ್ಬೇಕಿದ್ರೆ ನಿಮ್ ಹುಡುಗಿ ಜೊತೆ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಮೀಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅದು ಈ ತರ. ಸೊ ಹೇಳಿ, ನಿಮ್ ಹುಡುಗಿನ ಯಾವಾಗ ಪರಿಚಯ ಮಾಡಿಸ್ತೀರಾ? ಹುಡ್ಗಿ ಅಂತೀರಲ್ವಾ, ಯಾವ ಹುಡ್ಗಿ ಫ್ರೆಂಡ್? ಸಿಹಿ ಪುಟ, ನಿಮ್ ಫ್ರೆಂಡ್ಗೆ ಒಬ್ಳು ಹುಡುಗಿ ಇದ್ದಾಳೆ. ಅವಳನ್ನ ನಮ್ಮಿಬ್ರಿಗೂ ಪರಿಚಯ ಮಾಡಿಸ್ತಾರಂತೆ ಅಲ್ವಾ ರಾಮ್? ಹೌದಾ ಫ್ರೆಂಡ್, ಯಾವಾಗ ಪರಿಚಯ ಮಾಡಿಸ್ತೀಯಾ? ಅದು ಮೇ ಬಿ ಟುಮಾರೋ ಪರಿಚಯ ಮಾಡಿಸ್ತೀನಿ, ಓಕೆನಾ? ನಾಳೆನೇನಾ? ಹೊಸ ವರ್ಷಕ್ಕೆ ಹೊಸ ಸುದ್ದಿ ಆಗ್ಲಿ. ನಿಮ್ ಹುಡುಗಿನ ಭೇಟಿ ಮಾಡಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಯ್ ಸರ್. ಬಾಯ್. ಮನೀಷಾ, 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 ಮನೀಷಾ. ಮಿತ್ರ ಬಂದ ಅನ್ಸುತ್ತೆ. ನಾನು ಈವಾಗಲೇ ಇಷ್ಟು ಖುಷಿ ಪಟ್ರೆ ನಾನು ಆಡಿರೋ ನಾಟಕ ಎಲ್ಲ ವೇಸ್ಟ್ ಆಗೋಗುತ್ತೆ. ಅವ್ನ ಮುಂದೆ ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ರೇನೆ ದಾರಿಗೆ ಬರೋದು. ಮನೀಷಾ, ಏನಿದು ಮನೀಷಾ? ನನ್ನ ನಂಬರ್ನೇ ಬ್ಲಾಕ್ ಮಾಡ್ತೀಯಾ? ಮತ್ತೇನ್ ಮಾಡ್ಲಿ? ನೀನ್ ಸ್ವಿಚ್ ಆಫ್ ಮಾಡಿದ್ಮೇಲೆ ನಾನ್ ಬ್ಲಾಕ್ ಮಾಡೋದು ತಪ್ಪಲ್ವಲ್ಲ? ನಾನಿದ್ದಿದ್ದ ಪರಿಸ್ಥಿತಿ ಹಾಗಿತ್ತು. ರಿಸೀವ್ ಮಾಡಕ್ಕಾಗ್ದಿರೋ ಪರಿಸ್ಥಿತಿಲಿದ್ದಾಗ ಪದೇ ಪದೇ ಮಾಡ್ತಿದ್ರೆ ಸ್ವಿಚ್ ಆಫ್ ಮಾಡ್ಬೇಕಾಗ್ ಬಂತು. ನೀನ್ ಸ್ವಿಚ್ ಆಫ್ ಮಾಡಿದ್ದಕ್ಕೆ ನನಗ್ ಕೋಪ ಬಂತು, ಅದಕ್ಕೆ ನಿನ್ ಬ್ಲಾಕ್ ಮಾಡೋ ಪರಿಸ್ಥಿತಿ ನನಗೂ ಬಂತು. ಮಾತಿಗೆ ಮಾತು ಸೇರ್ಸೋದು ತುಂಬಾ ಸುಲಭ ಮನೀಷಾ. ಆದ್ರೆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಹೌದು,
ಯಾವಾಗ್ಲೂ ನಾನೇ ಅನಲೈಸ್ ಮಾಡ್ಬೇಕು, ಯಾವಾಗ್ಲೂ ನಾನೇ ಅರ್ಥ ಮಾಡ್ಕೋಬೇಕು. ಸರಿ, ನಡೆದಿದ್ದೇನೋ ನಡೆದು ಹೋಯ್ತು. ಇನ್ಮೇಲಾದ್ರೂ ಈ ಕೋಪ ಗೀಪ ಎಲ್ಲ ಪಕ್ಕಕ್ಕಿಡು ಮನುಷ್ಯ. ಆಯ್ತು ಮಿತ್ರ, ನನ್ ಕೋಪ ಬೇಜಾರು ಎಲ್ಲ ಪಕ್ಕಕ್ಕಿಡ್ತೀನಿ. ನನಗೋಸ್ಕರ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನದು? ಇವತ್ತೇ ನಮ್ಮಿಬ್ಬರ ಮದ್ವೆ ನಡಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಅಭಿಮುಖ ನೋಡ್ತಾ ಇದ್ರೆ ತುಂಬ ಖುಷಿ ಆಗೋದು. ನಾನು ಈ ಮನೆಗೆ ಬಂದಮೇಲೆ ಇವತ್ತೇ ಮೊದಲನೇ ಸಲ ಅಭಿಮುಖದಲ್ಲಿ ಇಷ್ಟೊಂದು ಖುಷಿ ನೋಡಿದ್ದು. ಎಲ್ಲ ನಿಮ್ಮಿಂದನೇ ತುಳಸಿಯವರೇ. ಏನೋ ಮ್ಯಾಜಿಕ್ ಮಾಡಿಬಿಡ್ತೀರಾ ಅಲ್ವಾ? ಒಳ್ಳೆತನ ಯಾವತ್ತೂ ಗೆಲ್ಲುತ್ತೆ ಅನ್ನೋ ಮಾತಿನ ಮೇಲಿನ ನಂಬಿಕೆ ನಿಮ್ಮನ್ನು ನೋಡಿದ ಮೇಲೆ ಜಾಸ್ತಿ ಆಗ್ತಿದೆ. ಕಾಲ ಕೂಡು ಬಂದಿತ್ತು ಅನ್ಸುತ್ತೆ. ಇದರಲ್ಲಿ ನಂದೇನೂ ಇಲ್ಲ. ನೀವು ಮಾಡಿಲ್ಲ ಅನ್ನೋದು ನಿಮ್ಮ ಒಳ್ಳೆ ಗುಣ. ಹಾಗಂತ ನಿಮ್ಮಿಂದ ನಮಗಾಗಿರೋ ಉಪಕಾರಕ್ಕೆ ನಾವು ಕೃತಜ್ಞತೆ ಹೇಳದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ. ಥ್ಯಾಂಕ್ಸ್ ತುಳಸಿಯವರೇ. ಫ್ರೆಂಡ್ಶಿಪ್ಪಲ್ಲಿ ಹೌದೌದು, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಆದರೆ ತುಂಬ ಖುಷಿಯಾದಾಗ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಥ್ಯಾಂಕ್ಸ್ ಹೇಳ್ಬೋದು. ಒಂದಂತೂ ಸತ್ಯ ತುಳಸಿಯವರೇ, ನಿಮ್ಮಿಂದ ನನ್ನ ಮಗ ನನಗೆ ವಾಪಸ್ ಸಿಗುವಾಗಾಯಿತು. ನಾನು ಕಳ್ಕೊಂಡಿದ್ದೆಲ್ಲ ನನಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಆದರೆ ನೀವು ಈ ಮನೆಗೆ ಬಂದು ನಿಮ್ಗೇನೂ ಸಿಗದೇ ಇದ್ದರೂ ನಮ್ಮೆಲ್ರಿಗೂ ಏನೋ ಸಿಗೋ ಹಾಗೆ ಮಾಡಿದ್ದೀರಾ. ನನಗೆ ನೀವು ಸಿಕ್ಕಿದ್ದೀರಲ್ಲ, ಕೊನೆಗೂ ಅಭಿ ಮದುವೆ ನಿಶ್ಚಯ ಆಯಿತು. ಇನ್ನು ಒಂದೊಂದೇ ಕೆಲಸ ಶುರು ಆಗತ್ತೆ. ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ತಕ್ಷಣ ಕೆಲಸ ಶುರು ಮಾಡೋಣ ಅಲ್ವಾ? ಅಪ್ಪಣೆ ಮೇಡಮ್. ಹಲೋ. ನೀವು ನನಗೆ ಹೇಳಿದ್ದೇನು, ನಿಮ್ಮ ಮನೆಯಲ್ಲಿ ಆಗಿದ್ದೇನು? ಈ ಶಾರ್ವರಿ ಜೊತೆನೆ ಡಬಲ್ ಗೇಮಾ? ರೀ, ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವು ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡಿ. ಅಲ್ಲ ರೀ, ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೆ ತಾನೆ. ಅದಕ್ಕಷ್ಟು ಒಳ್ಳೆ ಐಡಿಯಾನು ಕೊಟ್ಟಿದ್ದೆ. ನೀವು ಹೇಳಿದ ಹಾಗೆ ನನ್ನ ಮಗಳಿಗೆ ಹೇಳಿ ಹೆದರ್ಸಿದ್ದೆ. ಅವಳು ಒಪ್ಕೊಂಡಿದ್ಲು. ಅಭಿ ಇದರಿಗೆ ಅವಳ ಮನಸ್ಸಲ್ಲಿ ಅವನಿಲ್ಲ ಅಂತ ಹೇಳ್ತೀನಿ, ಅವಮಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಡಿವೋರ್ಸ್ ವಿಷಯಕ್ಕೂ ಆ ವಿಷಯನ ಅವಳು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎಲ್ಲ ಮನಜ ಮಾಡಿದ್ದು. ಅವಳು ತುಳಸಿ ನೋಡಿ ತುಂಬಾ ಅಧಿಕ ಪ್ರಸಂಗ ಕಲ್ತಿದ್ದಾಳೆ. ಅವರಿಬ್ರು ಸಂಬಂಧಿಕರಾದ್ರೆ ನನ್ನ ಮನೆನೇ ಮುಳುಗಿಸ್ಬಿಡ್ತಾರೆ. ಓಹೋ, ಅಂದ್ರೆ ಆ ತುಳಸಿ ಏನು ಅಂತ ನಿಮಗೂ ಅರ್ಥ ಆಯ್ತಾ? ಹೌದು. ಇಷ್ಟೆಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮನೆಗೆ ಕೊಡ್ಕೊಡ್ದು ಅನಿಸ್ತಿದೆ. ಆದ್ರೆ ಏನ್ ಮಾಡೋದು, ಇವತ್ತೆಲ್ಲ ಬಂದು ಸಂಭ್ರಮ ಪಟ್ಟು ಹೋದ್ರಲ್ಲ. ಇಷ್ಟಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ ಜನಾರ್ದನ್? ನಿಜವಾದ ಯುದ್ಧ ಯಾವಾಗ ನಡೆಯುತ್ತೆ ಗೊತ್ತಾ? ಎದುರಾಳಿ ಗೆದ್ದ ಅಂತ ಮೈ ಮರ್ತಾಗ. ಅಂದ್ರೆ ಇನ್ನು ನಮ್ಗೆ ಈ ಮದುವೆ ತಪ್ಪಿಸೋ ಅವಕಾಶ ಇದೆ ಅಂತೀರಾ? ಗಟ್ಟಿ ಮೇಳ ಅಂತ ಹೇಳಿ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟು ಬೀಳೋವರೆಗೂ ಟೈಮ್ ಇದೆ. ಮುಂದೆ ನಾವು ಹಾಕೋ ಬಾಂಬಿಗೆ ಅವ್ರು ಯಾರು ಚೇತರಿಸ್ಕೋಬಾರ್ದು. ನನಗೆ ಅರ್ಥ ಆಗ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.